ಇಷ್ಟು ಕಷ್ಟಪಟ್ಟು ಅಲ್ಲಿವರೆಗೆ ಹೋದ ಒಬ್ಬ ಯುವಕ ನಮ್ಮ ಒಟ್ಟಿಗೆ ಇದ್ದವನು ಒಂದು ಅನ್ನುವಾಗ ಇಂಟರ್ನ್ಯಾಷನಲ್ ಹೋಗೋದೇ 140 ಕೋಟಿಯಲ್ಲಿ ಒಬ್ಬ ನಮ್ಮ ಹತ್ರ ಇದ್ದವನು ಹೋಗುದಂದ್ರೆ ಇಟ್ಸ್ ಅದು ವರ್ಡೇ ಇಲ್ಲ ಅದಕ್ಕೆ. ಕಾಂಟ್ಯಾಕ್ಟ್ ಅಲ್ಲಿ ಇರೋದು ನಮ್ಮ ಇಬ್ಬರ ಜೊತೆ, ಯಾಕೆಂದ್ರೆ ಅವನು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ಸೈಲೆಂಟ್ ಹುಡುಗ. ಮತ್ತೆ ಅವನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನನಗೆ ಅಷ್ಟದರ ಇದಿಲ್ಲ, ಪೇಪರ್ ಅಲ್ಲಿ ನೋಡಿದ ನಂತರ ಗೊತ್ತಾಯ್ತು. ನಾನು ಅದನ್ನು ಅವನಿಗೆ ಕೇಳಿದೆ, ಆಗ್ಲಿ ನನಗೆ ನೋವಾಯ್ತು. ಅಂದ್ರೆ ರಣಜಿಗೆ ಆಡ್ತಾ ಇರ್ತಾನೆ. ರಣಜಿಯಲ್ಲಿ ಅವನಿಗೆ ಬಂಗಾಲದಲ್ಲಿ ಚಾನ್ಸ್ ಸಿಗ್ತದೆ, ಪಶ್ಚಿಮ ಬಂಗಾಲದಲ್ಲಿ. ಬಿಕಾಸ್ ಅವನು, ನಾನು ಹೇಳಿದೆ ಸುನೀಲ್ ಅಂತ ಯುವಕ ಇದ್ದಾನಲ್ವಾ, ಸುನೀಲ್ ಹೇಗೆ ಅಂದರೆ ಇಲ್ಲಿ ಈಗ ನಮ್ಮ ಲೋಕಲಲ್ಲೆಲ್ಲ NM ಇದೆ, NM ಮ್ಯಾಂಗ್ಳೂರು, ಯಂಗ್ ಫ್ರೆಂಡ್ಸ್ ಊರುವ, ಮತ್ತು ಗೋರಿ ಯಂಗ್ ಬಾಯ್ಸು, ಇಂಥ ಟೀಮೆಲ್ಲ ಇದೆ. ಆ ಟೀಮಲ್ಲಿ ಏನು ಮಾಡ್ತಾರೆ, ಪರ್ಚೇಸ್ ಮಾಡಿ ಇಡ್ತಾರೆ, 1 ವರ್ಷಕ್ಕೆ ಕಾಂಟ್ರಾಕ್ಟ್ ಮಾಡಿ ಇಡ್ತಾರೆ ಹುಡುಗರನ್ನು. ನಮ್ಮ ಲೋಕಲಲ್ಲೆಲ್ಲ ಮ್ಯಾಚಲ್ಲಿ ಅವರದ್ರಲ್ಲಿ ಇದೇ ಥರ ಈ ಸುನೀಲ್ ಅದೇ ಥರ ಮಾಡ್ತಾ ಇದ್ದ. ಎಲ್ಲ ಪ್ಲೇಯರ್ಸ್, ಒಳ್ಳೊಳ್ಳೆ ಪ್ಲೇಯರ್ಸನ್ನು ಅವನು ಕಾಂಟ್ರಾಕ್ಟ್ ಮಾಡಿ ಅಲ್ಲಿ 1 ವರ್ಷಕ್ಕೆ ಅವನ ಹತ್ರ ಇಡ್ತಾ ಇದ್ದ. ಅವನ ಜೊತೆ ಒಂದು 10-15 ಜನರ ತಂಡ ಇತ್ತು. ಅದು ಅಲ್ಲಿ ಲೋಕಲಲ್ಲೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಆಡ್ತಾ ಇತ್ತು. ಇವನು ಬಿಹಾರಿಂದ ಅಲ್ಲಿ ಬಂದವ, ಪಶ್ಚಿಮ ಬಂಗಾಳದಲ್ಲಿ ಸೆಟ್ ಆದ, ಮತ್ತು ರಣಜಿಗೂ ಸೆಲೆಕ್ಷನ್ ಆದ. ಮತ್ತು ಕೊರೋನಾ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಇತ್ತು, ಯಾರಿಗೆ, ನಮಗೂ ಕಷ್ಟ ಇತ್ತು, ಎಲ್ರಿಗೂ ಕಷ್ಟ ಇತ್ತು. ಅವನಿಗೂ ಅದೇ ಥರ ಆಗೋಗಿತ್ತು ಆ ಟೈಮಲ್ಲಿ. ನಂತರ ಅವನು ಫಸ್ಟ್ ಟೈಮ್ ರಾಜಸ್ಥಾನ್ ರಾಯಲ್ಗೆ ಸೆಲೆಕ್ಷನ್ ಆಗ್ತಾನೆ. ರಾಜಸ್ಥಾನ್ ರಾಯಲ್ಗೆ ನೆಟ್ ಬೌಲರ್ ಆಗಿ, ಅಂದರೆ ಈ ಬ್ಯಾಟ್ಸ್ಮನ್ಗಳಿಗೆ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಬೌಲರ್ ಬೇಕು. ಆಗ ಇವನು ಅದಕ್ಕೆ ಸೆಲೆಕ್ಷನ್ ಆಗಿ ದುಬೈಗೆ ಬರ್ತಾನೆ ಅವನು. ಅದು ಕೊರೋನಾ ಟೈಮಲ್ಲಿ ಮ್ಯಾಚ್ ದುಬೈಯಲ್ಲಿ ನಡೀತಾ ಇತ್ತು, IPL ಪಂದ್ಯಕ್ಕೆ. ಹಾಗೆ ಅಲ್ಲಿ ಬಂದವನು ನೆಕ್ಸ್ಟ್ ಇಯರ್ ಅವನು RCBಗೆ ಆಯ್ಕೆ ಆಗ್ತಾನೆ. RCBಗೆ ಫಸ್ಟ್ ಟೈಮ್ ಅವನು ಎಂಟ್ರ್ ಆಗ್ತಾನೆ. RCBಯಲ್ಲಿ ಒಂದು 2-3 ಸೀಸನ್ ಆಡ್ತಾನೆ. ಅದರಲ್ಲೊಂದು 10-12 ಪಂದ್ಯ ಆಡಿರ್ತಾನೆ ಅವನು. ಅದರ ನಂತರ ಅವನು ಇಂಡಿಯಾಗೆ ಸೆಲೆಕ್ಷನ್ ಆಗ್ತಾನೆ. ಅಲ್ಲಿಂದ ಇಂಡಿಯಾ ಟೂರ್ ಬಂದಿರ್ತದೆ, ಅಲ್ಲಿ ಒಂದು ಸ್ಟಾರ್ಟಿಂಗ್ ಟೆಸ್ಟ್ ಆಡ್ತಾನೆ. ನಂತರ ಆಸ್ಟ್ರೇಲಿಯಾ ಪ್ರವಾಸನೂ ಮಾಡ್ತಾನೆ. ಈಗ ಲಾಸ್ಟ್ ಇಯರ್ ಅವನು ಲಕ್ನೋಗೆ ಆಡ್ತಾ ಇದ್ದಾನೆ. ಪಂತ್ ಎಲ್ಲ ಅದರಲ್ಲೇ ಇರೋದು, ರಿಷಬ್ ಪಂತ್ ಎಲ್ಲ ಅದರಲ್ಲೇ ಇರೋದು. ಆ ಟೀಮಲ್ಲಿ ಅವನು ಇದ್ದಾನೆ ಈಗ ಪ್ರೆಸೆಂಟ್ ಲಕ್ನೋದಲ್ಲಿ. ಮತ್ತು ಈ 10 ವಿಕೆಟ್ಸು ಅದೊಂಥರ ನನಗೇನಾಯಿತು ಅಂದರೆ, ನಾನು ಮ್ಯಾಚ್ ನೋಡ್ತಾ ಇದ್ದೆ, ಅವನಿಗೆ 5 ವಿಕೆಟ್ ಸಿಗಬೇಕು ಅಂತ ಕಾತರದಿಂದ ಕಾಯ್ತು. ಅಂದರೆ ತುಂಬ ಕ್ಲೋಸ್ ಇದ್ದ ನನ್ನ ಹತ್ರ, ಎಲ್ಲ ಅಂದರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇದ್ದ ನನ್ನ ಹತ್ರ. ಅವನಿಗೆ ಏನಾದರೂ ಇದಿದ್ದರೆ ನನ್ನ ಹತ್ರ ಮೆಸೇಜ್ ಮಾಡಿ ಕೇಳ್ತಾ ಇದ್ದ. ಆ್ಯಂಡ್ ತುಂಬ ಪಾಪ, ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಜಾಸ್ತಿ ಮೆಸೇಜ್ ಮಾಡೋಕ್ಕೆ ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ. ಅದೇ ಏನಾಯಿತು, ಒಂಥರ ಏನು ಹೇಳ್ತಾರೆ, ಅವನು 10 ವಿಕೆಟ್ ತೆಗೆಯುವಾಗ ನಮಗೊಂದು, ನಮ್ಮ ಹುಡುಗ ಅಲ್ವಾ, ಏನಾದರೂ ಇದು 5 ವಿಕೆಟ್ ತೆಗಿಬೇಕು ಅಂತ 6ನೇ ವಿಕೆಟ್ ತೆಗೆದಾಗ ಅದಂತೂ ಕೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಖುಷಿ ಆಯಿತು. ಅಂದರೆ ಇಷ್ಟು ಕಷ್ಟಪಟ್ಟು ಅಲ್ಲಿವರೆಗೆ ಹೋದ ಒಬ್ಬ ಯುವಕ ನಮ್ಮ ಒಟ್ಟಿಗೆ ಇದ್ದವನು ಅನ್ನುವಾಗ ಇಂಟರ್ನ್ಯಾಷನಲ್ ಹೋಗೋದೇ 140 ಕೋಟಿಯಲ್ಲಿ ಒಬ್ಬ ನಮ್ಮ ಹತ್ರ ಇದ್ದವನು ಹೋಗೋದಂದರೆ ಅದು ವರ್ಡೇ ಇಲ್ಲ ಅದಕ್ಕೆ. ಅವನ ಶ್ರಮ ಪಟ್ಟಿದ್ದಾನೆ, ಅಲ್ಲಿವರೆಗೂ ಹೋಗಿದ್ದಾನೆ. ಮತ್ತು ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನನಗೆ ಅಷ್ಟದರ ಇದಿಲ್ಲ, ಪೇಪರಲ್ಲಿ ನೋಡಿದ ನಂತರ ಗೊತ್ತಾಯಿತು. ನಾನು ಅದನ್ನು ಅವನಿಗೆ ಕೇಳಿದೆ, ಆಗಲಿ ನನಗೆ ನೋವಾಯಿತು. ಅಂದರೆ ಅವನ ಒಂದು ಅಕ್ಕಲಿಗೆ ಇದಿದೆ ಅಂತ, ಕ್ಯಾನ್ಸರ್ ಇದೆ ಅಂತ ಕೇಳಿ. ಬಟ್ ದೇವರು ಅದನ್ನು ಸರಿ ಮಾಡಲಿ. ಬಟ್ ನಾನು ಪೇಪರಲ್ಲಿ ಓದಿದಾಗ ನನಗೆ ಅದು ಗೊತ್ತಾಯಿತು. ನಾನು ಅವನಿಗೆ ಅದನ್ನು ಕ್ವಶನ್ ಮಾಡಿದೆ, ಬಟ್ ಅದರ ಆನ್ಸರ್ ನಾನು ತೆಗೀಲಿಕ್ಕೆ ಹೋಗಿಲ್ಲ. ನಾನು ಮತ್ತೆ ಫೋನ್ ಮಾಡಿದಾಗ ಕೂಡ ಅದನ್ನು ಕೇಳಲಿಲ್ಲ ಅವನಿಗೆ. ಬಟ್ ಸ್ನೇಹಿತ ಏನಾದರೂ ಅವನ ಅಕ್ಕ ಅಂದರೆ ಅದೊಂಥರ ಅವರಿಗೆ ಒಂದು ಥ್ರಿಲ್ ಇರುತ್ತೆ. ಅವನು ಅದು ಹೇಳಿದಾಗ ಕೂಡ ನಂತರ ಆ ಮ್ಯಾಚ್ ಮುಗಿದ ಕೂಡಲೇ ಅವನು ಅದನ್ನು ಇದು ಕೊಡ್ತಾನೆ, ನನ್ನ ಈ 10 ವಿಕೆಟ್ ಇದನ್ನು ನಾನು ನನ್ನ ಇದಕ್ಕೆ ಸಹೋದರಿಗೆ ಅರ್ಪಿಸ್ತೇನೆ ಅಂತ. ಅದು ಕೇಳಿ ತುಂಬ ದುಃಖ ಆಯಿತು ಅವನ ಫ್ಯಾಮಿಲಿ ಇದರಲ್ಲಿ. ಸೊ ಅವನ ತಂದೆ ಬಗ್ಗೆ ಎಲ್ಲ ನಾನು ನೋಡ್ತಾ ಇದ್ದೆ, ಯಾಕೆಂದರೆ ಅವನು ನಮಗೆ ಯಾವಾಗಲೂ ಸ್ಟೇಟಸ್ ಒಂದು ಕಾಣ್ತದೆ ಅಲ್ವಾ, ತಂದೆ ತೀರಿ ಹೋಗಿದ್ದು ಅದೆಲ್ಲ ನಾನು ನೋಡ್ತಾ ಇದ್ದೆ, ನನಗೆ ಗೊತ್ತಿತ್ತು ಅದ್ರ ಬಗ್ಗೆ. ಬಟ್ ಅದು ನಾನು ಅವನ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಯಾವತ್ತೂ ಇದು ಮಾಡೋಕ್ಕೆ ಹೋಗಿಲ್ಲ. ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಥರ ನನಗೆ ಅದೇ ಹೇಳಿದೆ ಅಲ್ವ, ಲಾಸ್ಟ್ ಲಕ್ನೋ ಮ್ಯಾಚ್ಗೆ ನಾನು ಸೌದಿಯಿಂದ ಬರುವಾಗ ನನಗೆ VVIP ಟಿಕೆಟ್ ನನಗೆ ಇದು ಮಾಡ್ತಾನೆ ಅಂತ ಹೇಳಿದ. ನೀವು ಬನ್ನಿ, ನಾವು ಒಟ್ಟಿಗೆ ಕೂತು ಮಾತಾಡುವ, ವಿರಾಟ್ ಕೊಹ್ಲಿ ಜೊತೆನೂ ಮಾತಾಡುವ ಅಂತೇಳಿ ನನಗೊಂದು ಇದು ಕೊಟ್ಟಿದ್ದವನು ಅವಕಾಶ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆ ಯುದ್ಧದ ಸಮಯ ಆಗಿರೋದ್ರಿಂದ ಅದು ಮ್ಯಾಚ್ ಕ್ಯಾನ್ಸಲ್ ಆಯಿತು. ಮತ್ತು ಅದು ಎಲ್ಲೆಲ್ಲೋ ಮತ್ತು ಅದರ ನಂತರ ಮ್ಯಾಚ್ ನೋಡೋಕ್ಕೂ ಹೋಗಿಲ್ಲ, ಮತ್ತು ಮೆಸೇಜ್ ಮಾಡೋಕ್ಕೂ ಹೋಗಿಲ್ಲ. ಅಂದರೆ ನಾನು ಊರಿಗೆ ಬಂದ ನಂತರ ತುಂಬ ಬ್ಯುಸಿ ಆದೆ. ಸೊ
ಇಂಗ್ಲೆಂಡ್ ಟೂರ್ ಹೋಗೋದಕ್ಕಿಂತ ಮುಂಚೆ ಒಂದು ಹೀಗೆ ರೀಲ್ಸ್ ಶೇರ್ ಮಾಡಿದ್ವಿ ನಾವು ಇಬ್ಬರು. ಅವನು ನನಗೆ ಮಾಡಿದ, ನಾನು ಅವನಿಗೆ ಮಾಡಿದ್ದೀನಿ ಇಷ್ಟೇ. ಮತ್ತು ಪ್ರೀತಿ ಇದೆ ಅವನಿಗೆ. ಅವನು ಆ ಫಸ್ಟ್ ಡೇಯಿಂದ ಹಿಡಿದು ಇಲ್ಲಿವರೆಗೂ ಅವನು ಹೇಗಿದ್ದ ಅದೇ ಥರ ನಮ್ಮ ಜೊತೆ ಇದ್ದಾನೆ. ಮತ್ತು ಮಂಗಳೂರಿಗೆ ಎಲ್ಲ ಕಡೆ ಸುತ್ತಿದ್ದಾನೆ. ಇವನ್ ಮಂಗಳೂರು ಬೀಚಿಗೆ ಹೋಗಿದ್ದಾನೆ. ಒಂದಿನ ಅಂದರೆ ಮ್ಯಾಚ್ ಮುಗಿದು ನೈಟ್ ನಾವು ವಿನ್ನರ್ಸ್ ಆದ ದಿನ ನೈಟ್ ಅವನನ್ನು ನಮ್ಮ ಬೀಚ್ ನೋಡಬೇಕಂತ ಹೇಳಿದ, ನಾವು ನೋಡುವ ಅಂತೇಳಿ ಹಠ ಹಿಡಿದು ಅದು ಹೋಗಿ ಮಂಗಳೂರು ಬೀಚ್, ತಣ್ಣೀರ್ಬಾವಿ ಐ ಥಿಂಕ್, ಆ ಬೀಚ್ಗೆ ಹೋಗಿದ್ದ. ಮತ್ತು ಇಲ್ಲಿ ಊಟ, ಮಂಗಳೂರದ್ದು ಊಟ ಎಲ್ಲ ಸೂಪರ್ ಇದೆ ಅಂತೇಳಿ ಆ ಟೈಮಲ್ಲೆಲ್ಲ ನನಗೆ ತುಂಬ ಇದು ಮಾಡಿದ್ದ. ಮತ್ತು ಪಬ್ಬಾಸ್ಗೆ ಹೋಗಿದ್ವಿ ಅವನನ್ನು ಹಿಡ್ಕೊಂಡು ಆ ಟೈಮಲ್ಲಿ. ಸೊ ಇದೊಂದು ಥರ ಮಂಗಳೂರು ಸುತ್ತಾಡಿದ ಅವನೊಂದು ಐ ಥಿಂಕ್ 7 or 8 days ಇಲ್ಲಿದ್ದ ಮಂಗಳೂರಲ್ಲಿ. ಮಂಗಳೂರು ಮತ್ತು ಉಡುಪಿಯಲ್ಲಿ 2 ಕಡೆನೂ ಮಂಗಳೂರಿಗೆ ಕೂಡ ತುಂಬ ಕ್ರೇಜಿ. ಈಗ ಅವನು ಕಾಂಟ್ಯಾಕ್ಟಲ್ಲಿ ಇರೋದು ನಮ್ಮ ಇಬ್ಬರ ಜೊತೆ, ಯಾಕೆಂದರೆ ಅವನು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ತುಂಬ ಸೈಲೆಂಟ್ ಹುಡುಗ. ಒಂದು ಅನ್ಸಾಫ್ ಅಂತ ನನ್ನ ಅದೇ ಟೀಮ್ ಇದು ಕ್ಯಾಪ್ಟನ್ ಒಬ್ಬ ಇದ್ದ, ಅವನು ಮತ್ತು ನನ್ನ ಜೊತೆ ಅವನು ತುಂಬ ಕ್ಲೋಸ್ ಆಗಿ ಇದ್ದ. ಇಬ್ಬರ ಜೊತೆಗೂ ಟೀಮ್ಮೇಟ್ಸ್ ಜೊತೆ ಎಲ್ಲ ತುಂಬ ಆತ್ಮೀಯವಾಗಿದ್ದ. ಅಂದರೆ ಅಲ್ಲಿಂದ ಬೌಲರ್ಸ್ ಬಂದಿದ್ದು, ಇಲ್ಲಿಂದ ಬ್ಯಾಟ್ಸ್ಮನ್ ಬಂದಿರೋದು ಅಲ್ವಾ. ಸೊ ನಮ್ಮ ಬ್ಯಾಟ್ಸ್ಮನ್ ಎಲ್ಲ ತುಂಬ ಹೊಗಳ್ತಾ ಇದ್ದ, ಯಾಕೆಂದರೆ ಅವರಿಗೆ ಬಾಲ್ ಮಾಡುವಾಗ ಅವನಿಗೆ ಗೊತ್ತಿತ್ತು ಇಂಥವ್ರು ಈ ಥರ ಆಡ್ತಾರೆ, ಅದೆಲ್ಲ ಅವನು ಇದು ಮಾಡ್ತಾನೆ, ರೀಡ್ ಮಾಡ್ತಾ ಇರ್ತಾನೆ. ಬಂದು ಹೇಳ್ತಿದ್ದ ಇಂಥವ್ರನ್ನು ಈ ಥರ ಆಡಿಸಿದ್ರೆ ಒಳ್ಳೆಯದಿರುತ್ತದೆ. ಒಂದೊಂದು ಟೂರ್ನಮೆಂಟಿಗೂ ಬೇರೆ ಬೇರೆ ಇದನ್ನು ಅವನು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದ. ಅಂದರೆ ಅವನ ಹತ್ರ ಬೌಲಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು. ಈಗ ನಮಗೆ ಸ್ವಲ್ಪ ಇಂಥವ್ರನ್ನು ಈ ಥರ ಆಡಿಸಿದರೆ ಚೆನ್ನಾಗಿರುತ್ತೆ ಅಂತೇಳಿ. ನಮಗೆ ಇಲ್ಲಿಂದ 3 ಜನ ಹುಡುಗರಿದ್ದರು. ಒಂದು ಕುಂದಾಪುರದಿಂದ ರಾಜೇಶ್ ಪೂಜಾರಿ ಅಂತ ಒಬ್ಬ ಯುವಕ ಇದ್ದ ನಮ್ಮ ಜೊತೆ. ಅಂದರೆ ಬ್ಯಾಟಿಂಗ್ ಆರ್ಡರ್ ಏನಿತ್ತು ನಮ್ಮದು ಮಂಗಳೂರಿಂದನೇ ಇತ್ತು ಆಲ್ಮೋಸ್ಟ್, ದಕ್ಷಿಣ ಕನ್ನಡದವರೇ. ಒಂದು ಫವಾಜ್ ಅಂತ ಇದ್ದ, UPLಲ್ಲಿ ಕಾರ್ ವಿನ್ ಆಗಿದ್ದ. ಅದೇ ನಾನು ಹೇಳಿದಲ್ಲ, ಆಕಾಶ್ದೀಪು ಬೈಕ್ ಅವನಿಗೆ ಸಿಕ್ಕಿದಾಗ ಫೈನಲ್ ಪಂದ್ಯದಲ್ಲಿ, ಆ ಟೈಮಲ್ಲಿ ಮ್ಯಾನ್ ಆಫ್ ದಿ ಸೀರೀಸು ನಮ್ಮ ಮಂಗಳೂರಿನ ಯುವಕನಿಗೆ ಸಿಕ್ಕಿರೋದು. ಸೊ ಒಂಥರ ಅಂದರೆ ಸೈಲೆಂಟ್ ಯುವಕ, ಯಾರ ಜೊತೆನೂ ಜಾಸ್ತಿ ಬೇರೆಯವ್ರ ಥರ ಅಲ್ಲ, ಸೈಲೆಂಟಾಗಿ ಅವನ ಲಕ್ಷ್ಯವನ್ನು ಅವನು ಸೂಪರಾಗಿ ರೀಚ್ ಆಗಿದ್ದಾನೆ. ಇಟ್ ವಾಸ್ ಬ್ರಿಲಿಯಂಟ್. ನಮಗೆಲ್ಲರಿಗೂ ಖುಷಿನೇ. ಒಂದು ಎಲ್ಲಿಯ ಯುವಕ ಏನು ಹೇಳ್ತಾರೆ, ಪಶ್ಚಿಮ ಬಂಗಾಳದಿಂದ ಬಂದು ನಮಗೆ ಇಲ್ಲಿಂದ ಬಂದು ನಮ್ಮ ಜೊತೆ ಗಲ್ಫಲ್ಲೂ ಬೆರೆತು ಒಂದು ಆತ್ಮೀಯವಾಗಿ ನಮ್ಮ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ. ನಾವು ಇನ್ನೂ ಅವನನ್ನು ಅದೇ ರೀತಿ ಇಟ್ಕೊಳ್ಳೋ, ಮತ್ತು ಅವನು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ ಅವನಿಗೆ. ಯಾಕೆಂದರೆ ಒಂದು ಸೂಪರ್ ಸ್ಟಾರ್ ಆಗಬೇಕು ಅವನು ಅಂತ ನಮ್ಗೆ ಆಸೆ. ಯಾಕೆ ನಮ್ಮ ಜೊತೆ ಇದ್ದು ಹೋದವನು ಅಂತ ಒಂದು ಆಸೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.